ಎಲ್ಲರಿಗೂ ನಮಸ್ಕಾರ. ಈ ಒಂದು ಕೇಂದ್ರವು, ಅದರಲ್ಲೂ ಪ್ರಮುಖವಾಗಿ ನೀರು ನಿರ್ವಹಣಾ ತಂತ್ರಜ್ಞಾನ ಕೇಂದ್ರವು ಇಂದಿನ ಸಾಲಿನ ಬರದ ಪರಿಸ್ಥಿತಿಯಲ್ಲಿ ಹಾಗೂ ಆ ರೈತರು ಅನುಭವಿಸಿದ ಬೆಳೆಯ ನಷ್ಟ ಕಾರಣಿಗಳನ್ನು ಗಮನದಲ್ಲಿಟ್ಟುಕೊಂಡು ಇಂದು ಈ ಒಂದು ಕೃಷಿ ಮೇಳದಲ್ಲಿ ಸಿಂಚನ ನೀರಾವರಿಯನ್ನು, ಅದರಲ್ಲೂ ಸೂಕ್ಷ್ಮ ನೀರಾವರಿಯನ್ನು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ರೀತಿ ಅಳವಡಿಸ್ಕೋಬೋದು ಅನ್ನೋದನ್ನ ಪದ್ಧತಿ ಪ್ರಾತ್ಯಕ್ಷಿಕೆ ಮುಖಾಂತರ ಈ ಒಂದು ಕೃಷಿ ಮೇಳದಲ್ಲಿ ತೋರಿಸಿದ್ದೀವಿ. ಪ್ರಮುಖವಾಗಿ ಈ ಜೋಳದಲ್ಲಿ ಜೋಡಿ ಸಾಲು ಮುಖಾಂತರ, ಬೇಬಿ ಕಾರ್ನ್ ಬೆಳೆಯಲ್ಲೂ ಜೋಡಿ ಸಾಲು ಮುಖಾಂತರ ಹನಿ ನೀರಾವರಿಯನ್ನು ಅಳವಡಿಸಿದ್ದೇವೆ. ಮತ್ತು ರಾಗಿನಲ್ಲಿ ಸಿಂಚನ ನೀರಾವರಿಯನ್ನು ಅಳವಡಿಸಿದ್ದೇವೆ. ಅದೇ ರೀತಿ ತರಕಾರಿ ಬೆಳೆಗಳಲ್ಲಿ ಗೆಡ್ಡೆಕೋಸು ಆಗ್ಬೋದು, ಬದನೆ ಆಗ್ಬೋದು, ಮೆಣಸಿನಕಾಯಿ ಆಗ್ಬೋದು, ಸೊಪ್ಪಿನ ತರಕಾರಿಗಳಲ್ಲಿ ಲೇಸರ್ ಓಸ್ ಅಥವಾ ಮಳೆ ರೀತಿಯಲ್ಲಿ ಬರುವಂಥ ನೀರಾವರಿ ಪದ್ಧತಿಯನ್ನು, ನೀರನ್ನ ಸದ್ಬಳಕೆ ಮಾಡಿಕೊಂಡು ಯಾವ ರೀತಿಯಲ್ಲಿ ನಮ್ಮ ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಲ್ಲದೆ ಒಂದು ಬೆಳೆಯ ಲಾಭದಾಯಕವಾಗಿ ನೋಡ್ಬೋದು ಅನ್ನೋ ರೀತಿಯಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿಗಳಾದ ಹನಿ ನೀರಾವರಿ ಆಗ್ಬೋದು, ಸಿಂಚನ ನೀರಾವರಿ ಆಗ್ಬೋದು ಹಾಗೂ ಲೇಸರ್ ಓಸ್ ಡ್ರಿಪ್ ಪದ್ಧತಿನಲ್ಲಿ ಆಗಿ ಈ ಬೆಳೆಗಳಲ್ಲಿ ನಾವು ಈ ಒಂದು ಕೃಷಿ ಮೇಳದಲ್ಲಿ ಪದ್ಧತಿ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದೇವೆ. ಈ ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಈ ಒಂದು ಹನಿ ನೀರಾವರಿಯನ್ನ ಪದ್ಧತಿ ಅಥವಾ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಪ್ರಾತ್ಯಕ್ಷಿಕೆಯನ್ನು ತಾವು ಗಮನಿಸಿ ತಮ್ಮ ಹೊಲಗಳಲ್ಲಿ ಅಥವಾ ತಮ್ಮ ಜಮೀನುಗಳಲ್ಲಿ ಅಳವಡಿಸಿಕೊಂಡು ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಈಗ ಕೋರ್ಕೊಳ್ತಾ ಇದ್ದೇನೆ. ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಕೂಡ ಕೋರ್ಕೊಳ್ತಾ ಇದ್ದೇನೆ. ನಮಸ್ಕಾರ.